ಹೆಲೋ, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಪೇನ್ ರಿಲೀಫ್ ಯೋಗನ ತೋರಿಸ್ತೀನಿ. ಒಂದು 10 ಮಿನಿಟ್ಸ್ ನೀವು ಎವ್ರಿ ಡೇ 15 ಡೇಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಬ್ಯಾಕ್ ಪೇನ್ ಏನಿದೆಯೋ ಅದು ಸ್ಲೋಲಿ ರೆಡ್ಯೂಸ್ ಆಗುತ್ತೆ. ಎಲ್ಲ ಎಕ್ಸರ್ಸೈಸ್ಗಳು ವೆರಿ ಸಿಂಪಲ್ ಆಗಿದೆ, ಎವ್ರಿ ಒನ್ ಮಾಡ್ಬೋದು. ಸೊ ಟ್ರೈ ಮಾಡೋಣ. ಫಸ್ಟ್ ನೀವು ಈ ತರ ಲೆಗ್ ಅನ್ನ ಸ್ವಲ್ಪ ವೈಡ್ ಇಟ್ಕೊಂಡು ಹ್ಯಾಂಡ್ ಇಂದ ಸಪೋರ್ಟ್ ತಗೊಳ್ಳಿ. ನಿಮ್ಮ ನೀಸ್ ಅನ್ನ ರೈಟ್ ಸೈಡು ಲೆಫ್ಟ್ ಸೈಡು 10 ಟೈಮ್ಸ್ ಓಕೆ ಟರ್ನ್ ಮಾಡಬೇಕು. ಮ್ಯಾಟ್ ಅನ್ನ ಟಚ್ ಮಾಡಬೇಕು ಸ್ಲೋಲಿ ಈ ತರ. ಇದು ಏನಿದೆಯೋ ಲೆಗ್ಗು ಝೆಡ್ ಶೇಪ್ ಅಲ್ಲಿ ಬರ್ಬೇಕಿದೆ. ಸೊ ಟ್ರೈ ಮಾಡೋಣ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಸ್ಲೋಲಿ ಇದೇ ತರನೇ ಇಟ್ಕೊಳ್ಳಿ. ಲೆಗ್ ಅನ್ನ ಹ್ಯಾಂಡ್ ಅನ್ನ ಮೇಲ್ಗಡೆ ಜಾಯಿನ್ ಮಾಡ್ಕೊಳ್ಳಿ ಈ ತರ. ಇಲ್ಲ ನಿಮಗೆ ಆಗಲ್ಲ ಅಂದ್ರೆ ಸೈಡು ಸಪೋರ್ಟ್ ಅನ್ನು ತಗೊಬಹುದು. ಸ್ಲೋಲಿ ಫುಲ್ಲು ಟರ್ನ್ ಆಗ್ಬೇಕು. ನೀವು ನಿಮ್ಮ ಬಾಡಿ ರೈಟ್ ಸೈಡು ಟರ್ನ್ ಆಗ್ಬೇಕು. ಆಮೇಲೆ ಸ್ಲೋಲಿ ಲೆಫ್ಟ್ ಸೈಡು ಎರಡು ನೀಸನ್ನು ಈ ತರ ನೆಲಕ್ಕೆ ಟಚ್ ಮಾಡಬೇಕು. ಝೆಡ್ ಶೇಪ್ ಬರಬೇಕು ಲೆಗ್ಗು. ಸೊ ಟ್ರೈ ಮಾಡೋಣ. 1 2 3 ನಿಮಗೆ ಮೇಲೆ ಹ್ಯಾಂಡ್ ಅನ್ನ ಹಿಡ್ಕೊಳಕ್ ಆಗಲ್ಲ ಅಂದ್ರೆ ಸಪೋರ್ಟ್ ಬೇಕು. 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಈ ತರ ವಜ್ರಾಸನದಲ್ಲಿ ಕೂತ್ಕೊಂಡು ನೀಸನ್ನ ಈ ತರ ಹೋಲ್ಡ್ ಮಾಡಿ ನಿಮ್ಮ ಬ್ಯಾಕ್ ಅನ್ನ ರೋಲ್ ಮಾಡಬೇಕು, ಆರ್ಚ್ ಮಾಡಬೇಕು. ಓಕೆನಾ? ಸ್ಲೋಲಿ ಇನ್ಹೇಲ್, ಆರ್ಚ್ ಬ್ಯಾಕ್, ಎಕ್ಸೇಲ್, ರೌಂಡ್ ಬ್ಯಾಕ್. ಈ ತರ ಮಾಡಿದಾಗ ಹಿಪ್ ಮೂವ್ಮೆಂಟ್ ಕರೆಕ್ಟ್ ಆಗಿ ಮಾಡಬೇಕು. ಬ್ಯಾಕ್ ಆರ್ಚ್ ಮತ್ತೆ ರೌಂಡ್ ಅನ್ನ ಕರೆಕ್ಟ್ ಆಗಿ, ಅಂದ್ರೆ ಮೂವ್ಮೆಂಟ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ 10 ಕೌಂಟು ಇದನ್ನ ಮಾಡೋಣ. ಇನ್ಹೇಲ್, ಆರ್ಚ್ ಬ್ಯಾಕ್, ಎಕ್ಸೇಲ್, ರೌಂಡ್ ಬ್ಯಾಕ್. ರಿಪೀಟ್. 1 2 3 4 5 6 7 8 9 10. Now relax. ಇವಾಗ ಸ್ಲೋಲಿ
ಇದರಲ್ಲೇನೆ ನೀವು ಈ ತರ ವಜ್ರಾಸನದಲ್ಲಿ ಕೂತಿರ್ತೀರಲ್ಲ, ಇಲ್ಲಿಂದನೇ ನೀವು ಸ್ಲೋಲಿ ಚೈಲ್ಡ್ ಶಶಾಂಕಾಸನ ಮಾಡಬೇಕು. ಸ್ಲೋಲಿ ಈ ತರ ಫ್ರಂಟ್ ಹೋಗಿ ನಿಮ್ಮ ಫೋರ್ ಹೆಡ್ ಅನ್ನ ಮ್ಯಾಟ್ಗೆ ಟಚ್ ಮಾಡಬೇಕು. ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಫ್ಯೂ ಸೆಕೆಂಡ್ಸ್ ಸ್ಟೇ ಮಾಡಿ. ಇವಾಗ ಸ್ಲೋಲಿ ರಿಟರ್ನ್. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಇದರಲ್ಲೇನೆ ನೀವು ಈ ಶಶಾಂಕಾಸನ ಮಾಡ್ತೀರಲ್ಲ, ಅದರಲ್ಲೇನೆ ನೀವು ಸ್ಲೋಲಿ ಈ ತರ ಹ್ಯಾಂಡ್ ಸ್ಟ್ರೆಚ್ ಮಾಡಿಕೊಂಡು ನಿಮ್ಮ ಚೆಸ್ಟ್ ಮತ್ತೆ ಚಿನ್ ಅನ್ನ ನೆಲಕ್ಕೆ ಟಚ್ ಮಾಡಬೇಕು. ಹಿಪ್ ಅನ್ನ ಲಿಫ್ಟ್ ಮಾಡಬೇಕು. ಈ ತರ ಪೊಸಿಷನ್ ಅಲ್ಲಿ 10 ಕೌಂಟ್ ಸ್ಟೇ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಬೆಲ್ಲಿ ಬ್ರೀದಿಂಗ್ ಅನ್ನ ಮಾಡಿದ್ರೆ ವೆರಿ ಗುಡ್. 1 2 3 4 5 6 7 8 9 10. ಸ್ಲೋಲಿ ವಾಪಸ್ ಬನ್ನಿ. ಇವಾಗ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ಲೇ ಡೌನ್ ಮಾಡ್ಕೊಂಡು ಲೆಗ್ ಅನ್ನ ಈ ತರ ಫೋಲ್ಡ್ ಇಟ್ಕೋಬೇಕು. ಓಕೆನಾ? ಹ್ಯಾಂಡ್ ಅನ್ನ ಮೇಲೆ ಸ್ಟ್ರೆಚ್ ಮಾಡಿ ಆರಾಮಾಗಿ ಲೆಗ್ ಅನ್ನ ಈ ತರ ಫೋಲ್ಡ್ ಇಟ್ಕೊಂಡು ನಿಮ್ಮ ನೀಸ್ ಅನ್ನ, ಎರಡು ನೀಸ್ ಅನ್ನು ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಈ ತರ ಟರ್ನ್ ಮಾಡಬೇಕು 10 ಟೈಮ್ಸ್. ಕೂತು ಮಾಡ್ದವಾಗ ಜೆಡ್ ಶೇಪ್ ಅನ್ನ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್. ಈ ತರ ಇಟ್ಕೊಂಡು ಆರಾಮಾಗಿ ಬ್ರೀತ್ ಮಾಡ್ತಾ 1 2 3 4 5 6 7 8 9 10. Now relax. ಇವಾಗ ಸೇಮ್ ಇದೇ ತರನೇ ಫೋಲ್ಡ್ ಇಟ್ಕೊಳ್ಳಿ. ಲೆಗ್ ಅನ್ನ, ನೀಸ್ ಅನ್ನ ಇನ್ಸೈಡ್ ಫೋಲ್ಡ್ ಮಾಡ್ಬೇಕು. ಇವಾಗ ಔಟ್ ಸೈಡ್ ಫೋಲ್ಡ್ ಮಾಡಿದೀವಿ ಮೊದಲು. ಇವಾಗ ಏನ್ ಮಾಡ್ಬೇಕು, ಇನ್ಸೈಡ್ ಒಂದೊಂದೇ ಲೆಗ್ ಅನ್ನಾಗೆ ಫೋಲ್ಡ್ ಮಾಡ್ಬೇಕು. ರೈಟ್ ಲೆಗ್ ಮತ್ತೆ ಲೆಫ್ಟ್ ಲೆಗ್ ಈ ತರ ನೀವು ಇಟ್ಕೊಂಡಿರ್ತೀರಲ್ಲ, ಜಸ್ಟ್ ಮಿಡಲ್ ನೀವು ಇನ್ಸೈಡ್ ಇಂದ ಈ ತರ ಟಚ್ ಮಾಡ್ಬೇಕು ಫ್ಲೋರ್ ಅನ್ನ ಈ ತರ. ಓಕೆ, ಈ ತರ ಒಳಗಡೆ ಟಚ್ ಮಾಡ್ಬೇಕು. 1 2 3 4 5 6 7 8 9 10. Now relax. Okay. ಇವಾಗ ಸ್ಲೋಲಿ ನಿಮ್ಮ ಲೆಗ್ ಅನ್ನ ಫೋಲ್ಡ್ ಮಾಡ್ಕೊಡಿ. ಈ ತರ ಎಷ್ಟಾಗತ್ತೋ ಅಷ್ಟು ಮೇಲ್ಗಡೆ ಚೆಸ್ಟ್ ವರೆಗೆ ಬಂದ್ರೆ ಗುಡ್. ಈ ತರ ಫೋಲ್ಡ್ ಮಾಡಿಟ್ಕೊಂಡು 10 ಕೌಂಟ್ ಇಲ್ಲಿ ಸ್ಟೇ ಮಾಡಿ. 1 2 3 4 5 6 7 8 9 10.
ರಿಲ್ಯಾಕ್ಸ್. ಇವಾಗ ಮತ್ತೊಂದು ಲೆಗ್ ಫೋಲ್ಡ್ ಮಾಡಿ ಈ ತರ ಹಗ್ ಮಾಡಿ ಎಷ್ಟಾಗತ್ತಷ್ಟು ಮೇಲ್ಗಡೆ ತರಕ್ಕೆ ಟ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ರೀತ್ ಮಾಡ್ತಾ 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಎರಡು ಲೆಗ್ ಅನ್ನು ಫೋಲ್ಡ್ ಮಾಡ್ಕೊಳ್ಳಿ, ಹಗ್ ಮಾಡಿ 10 ಕೌಂಟ್ ಸ್ಟೇ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಲೆಗ್ ಹಿಂಗೆ ಫೋಲ್ಡ್ ಇಟ್ಕೊಂಡು ಸ್ಲೋಲಿ ಫೀಟ್ ಅನ್ನ ಹಿಡ್ಕೊಬೇಕು. ಈ ತರ ಹಿಡ್ಕೊಂಡು ಈ ತರ ಕ್ರೆಡಲ್ ಪೋಸ್. ಈ ತರ ನಿಮ್ ನೀಸು ಚೆಸ್ಟ್ ಇಂದ ಹೊರಗಡೆ ಈ ತರ ಬರ್ಬೇಕು. ಎಷ್ಟಾಗತ್ತಷ್ಟು ವೈಡ್ ಮಾಡ್ಕೊಳ್ಳಿ ಲೆಗ್ಗು. ಓಕೆನಾ? ಸ್ಲೋಲಿ ನಿಮ್ಮ ಹೆಡ್ ಅನ್ನ ಲಿಫ್ಟ್ ಮಾಡಿ. ಓಕೆ, ಚೆನ್ನಾಗಿ ಬ್ರೀತ್ ಮಾಡಿ 10 ಕೌಂಟು ಇಲ್ಲಿ ಸ್ಟೇ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಸ್ಲೋಲಿ ಫೀಟ್ ಅನ್ನ ಈ ತರ ಜಾಯಿನ್ ಮಾಡಿ ಫೇಸ್ ಟು ಫೇಸ್. ಓಕೆನಾ? ಈ ತರ ಜಾಯಿನ್ ಮಾಡ್ಕೊಂಡು ನಿಮ್ಮ ಹೀಲ್ಸ್ ಡೌನ್ ಹೋಗ್ಬೇಕು. ಆಮೇಲೆ ಸ್ಲೋಲಿ ಹೆಡ್ ಅಪ್. ಚೆನ್ನಾಗಿ ಬ್ರೀತ್ ಮಾಡಿ 10 ಕೌಂಟು ಇಲ್ಲಿ ಸ್ಟೇ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ನಿಮ್ಮ ಬಿಗ್ ಟೋಸ್ ಅನ್ನ ಹಿಡ್ಕೊಳ್ಳಿ. ಓಕೆ, ಇವಾಗ ಲೆಗ್ ಅನ್ನ ಸ್ಟ್ರೆಚ್ ಮಾಡಿ ಫುಲ್ಲು ನೀಸ್ ಎಲ್ಲ ಸ್ಟ್ರೆಚ್ ಮಾಡಿಕೊಂಡು ಇವಾಗ ಸ್ಲೋಲಿ ಹೆಡ್ ಅಪ್. ಚೆನ್ನಾಗಿ ಬ್ರೀತ್ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಈ ತರ ಫೋಲ್ಡ್ ಇಟ್ಕೊಂಡು ಲೆಗ್ಗು ಬ್ರಿಡ್ಜ್ ಪೋಸು ಅಪ್ ಅಂಡ್ ಡೌನ್. ಓಕೆ, ಸ್ಲೋಲಿ ಹ್ಯಾಂಡ್ಸ್ ಅನ್ನ ಈ ತರ ಸೈಡ್ಗೆ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹಿಪ್ ಅನ್ನ ಎಷ್ಟಾಗತ್ತೆ ಅಷ್ಟು ಲಿಫ್ಟ್ ಮಾಡಬೇಕು. ಡೌನ್. ಸ್ಲೋಲಿ ಚೆನ್ನಾಗಿ ಬ್ರೀತ್ ಮಾಡ್ತಾ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಉಲ್ಟಾ ಮಲ್ಕೊಂಡು ಈ ತರ ಸ್ಲೋಲಿ ಭುಜಂಗಾಸನ ಅಪ್ ಅಂಡ್ ಡೌನ್. ತುಂಬಾ ಸ್ಟ್ರೆಚ್ ಮಾಡಿ ಮಾಡೋದು ಬೇಡ. ಪೇನ್ ಇದ್ದವರು ಮಾತ್ರ ಎಷ್ಟಾಗತ್ತೋ ಅಷ್ಟೇ ಲಿಫ್ಟ್ ಮಾಡಿ ಡೌನ್. 10 ಕೌಂಟು ರಿಪೀಟ್ ಮಾಡಿ. 1 2 3 4 5 6 7 8 9 10. ಇವಾಗ
ಈ ತರ ಹ್ಯಾಂಡ್ಸ್ ಅನ್ನ ಸೈಡ್ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಚಿನ್ನನ್ನ ಮ್ಯಾಟ್ ಮೇಲೆ ಇಟ್ಕೊಳ್ಳಿ. ತರ ನಿಧಾನಕ್ಕೆ 1 by 1 ಲೆಗ್ ಅನ್ನ ಲಿಫ್ಟ್ ಮಾಡಬೇಕು. ಈ ತರ ಲೆಫ್ಟ್ ಲೆಗ್ ರೈಟ್ ಲೆಗ್ ಎರಡನ್ನು ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ರಿವರ್ಸ್ ಬೋಲ್ಡ್. ನಿಮ್ಮ ಹ್ಯಾಂಡ್ಸ್ ಎಲ್ಲ ಹಿಂದಗಡೆ ಸ್ಟ್ರೆಚ್ ಮಾಡಿ ಇಂಟರ್ಲಾಕ್ ಮಾಡ್ಕೊಳ್ಳಿ. ಫಿಂಗರ್ಸನ್ನು ಸ್ಲೋಲಿ ಬಾಡಿನ ಲಿಫ್ಟ್ ಮಾಡಬೇಕು. ಥೈಸ್ ಮತ್ತು ಚೆಸ್ಟನ್ನು ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಚೆಸ್ಟ್ ಮತ್ತೆ ಥೈಸ್ ಅನ್ನ ಲಿಫ್ಟ್ ಮಾಡಿ. 10 ಕೌಂಟು ಇಲ್ಲಿ ಸ್ಟೇ ಮಾಡೋಕ್ಕೆ ಟ್ರೈ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಶಶಾಂಕಾಸನದಲ್ಲಿ ಒಂದು ಫ್ಯೂ ಸೆಕೆಂಡ್ಸ್ ರೆಸ್ಟ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈ ವಿಡಿಯೋನ ನೀವು ಸೇವ್ ಮಾಡ್ಕೊಳ್ಳಿ. ಎವ್ರಿ ಡೇ ಇದನ್ನ ಫಾಲೋ ಮಾಡಿ. ಸೊ ಒಂದು 15 ಡೇಸಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆಯೋ ಅದ್ರ ಬ್ಯಾಕ್ ಪೇನು ಅದು ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.